ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಇದೇ ಡಿಸೆಂಬರ್ 7ರಿಂದ ಸೂಫಿ ಸಂತರ ಬೃಹತ್ ಸಮಾವೇಶ ಜರುಗಲಿದ್ದು, ಜಗತ್ತಿಗೆ ಶಾಂತಿ ಸಹೋದರತ್ವ ಸಾರುವುದರ ಜೊತೆಗೆ ಕೋಮು ಸೌಹಾರ್ದತೆ ವಾತಾವರಣ ನಿರ್ಮಾಣಕ್ಕಾಗಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಅವರ 1005ನೇ ಜಯಂತಿ ಉತ್ಸವ ಪ್ರಯುಕ್ತ ಸೂಫಿ ಸಂತರ ಸಮಾವೇಶ ಡಿಸೆಂಬರ್ 7ರಿಂದ 3 ದಿನಗಳ ಕಾಲ ಸಂಜೆ 6 ಗಂಟೆಗೆ ಜರುಗಲಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಬಿಕೆಡಿಬಿ ಸಭಾಂಗಣದಲ್ಲಿ ಶುಕ್ರವಾರ ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ವಿವರಿಸಿದರು. ಸದರಿ ಸಮಾವೇಶದಲ್ಲಿ ಎಲ್ಲ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದು, ಸೂಫಿ ಸಂತರ ಸಮಾವೇಶದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಸವ ಕಲ್ಯಾಣ ನಗರದ ಮುಚ್ಚಳಂ ರಸ್ತೆಯ ಮಾರ್ಗದಲ್ಲಿರುವ ವತನ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಶಾಂತಿ ಸೌಹಾರ್ದತೆ ಸಹೋದರತ್ವದ ಸಂದೇಶ ಸಾರುವ ಸಮಾವೇಶ ಇದಾಗಿದ್ದು, ಶರಣರ ನೆಲದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸಮಾವೇಶ ಐತಿಹಾಸಿಕ ದಾಖಲೆಯಾಗಿ ಉಳಿಯಲಿದೆ. ಪ್ರಥಮ ಸಮಾವೇಶ ಹುಬ್ಬಳ್ಳಿಯಲ್ಲಿ ಹಾಗೂ ಕೊಪ್ಪಳದಲ್ಲಿ, 2ನೇ ಸಮಾವೇಶ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಲ್ಯಾಣದಲ್ಲಿ ನಡೆಯುವ 3ನೇ ಸಮಾವೇಶದಲ್ಲಿ ಎಲ್ಲ ಧರ್ಮದ ಪೂಜ್ಯರು, ಧರ್ಮಗುರುಗಳು, ಚಿಂತಕರು, ಗಣ್ಯರು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು. ಈ ಐತಿಹಾಸಿಕ ಸಮಾವೇಶದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಮಾತನಾಡಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಜಗತ್ತಿಗೆ ಸಂದೇಶ ಸಾರಿದ ಬಸವಾದಿ ಶರಣರ ನೆಲದಲ್ಲಿ ಇದೇ ಡಿಸೆಂಬರ್ 7ರಿಂದ 3 ದಿನಗಳ ಕಾಲ ಸೂಫಿ ಸಂತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಶಾಂತಿ ಸೌಹಾರ್ದತೆ ಸಹೋದರತ್ವದ ಸಂದೇಶ ಸಾರುವುದೇ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ. ಐತಿಹಾಸಿಕ ಸಮಾವೇಶದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸೂಫಿ ಸಂತರ ಸಮಾವೇಶದಲ್ಲಿ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕಲಬುರಗಿಯ ಖಾಜಾ ಬಂದೆ ನವಾಜ್ ದರ್ಗಾದ ಮುಖ್ಯಸ್ಥರಾದ ಸೈಯದ್ ಅಲಿ ಅಲ್ ಹುಸೇನಿ ಅವರ ಅಭಿನಂದನಾ ಸಮಾರಂಭ ಇದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯ್ ಸಿಂಗ್ ಅವರು ಮಾಹಿತಿ ನೀಡಿದರು. ಮಾಧ್ಯಮಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ರೈಸುದ್ದೀನ್ ಸ್ವಾಗತಿಸಿ ನಿರೂಪಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನನ್ ಶೇಖ್, ಎಸ್ಡಿ ಮಕ್ಕಂದಾರ್, ಹುಲ್ಸೂರು ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ, ಕೆಡಿಪಿ ಸದಸ್ಯರಾದ ಶಿವಕುಮಾರ್ ಶೆಟ್ಗಾರ್, ಆನಂದ್ ಪಾಟೀಲ್ ಸೇರಿದಂತೆ ಖಲೀಲ್ ಅಹಮದ್, ಹುಜೂರ್ ಪಾಷಾ, ಸೈಯದ್ ನವಾಜ್ ಖಾಜ್ಮಿ, ಅಮೀರ್ ಶೇಟ್, ಏಜಾಜ್ ಲಾತುರೆ, ಮಿರಾಜ್ ಕಲ್ಯಾಣ್ವಾಲಾ, ಅನ್ವರ್ ಭೋಸ್ಗೆ ಮುಂತಾದ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಬಸವ ಕಲ್ಯಾಣ ಶರಣರ ನಾಡಿನಲ್ಲಿ ಡೋರ್ ಬಂದ್ ಕರಲ್ಲ ನಾಳಿದ್ದು ಅಂದರೆ 7ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ದೊಡ್ಡ ಮಹತ್ವದ ಒಂದು ಕಾರ್ಯಕ್ರಮ ಸೂಫಿ ಸಂತ್ ಸಮಾವೇಶವನ್ನು ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೂಫಿ ಸಂತ್ ಹಾಗೂ ಶರಣರ ಸಮಾವೇಶ ಹಾಗೂ ಗುಲ್ಬರ್ಗಾ ಸಜ್ಜಾದೆ ನಶಿ ಅಲಿಬಾಬಾ ಅವರ ಸನ್ಮಾನ ಸಮಾರಂಭ ಮೊದಲೇ ಬಾರಿಗೆ ಅವರು ಖಾಜಾ ಬಂದೆ ನವಾಜ್ ಧರ್ಮಗುರುಗಳಾಗಿ ಹಾಗೂ ರಾಜ್ಯ ವಕ್ಫ್ ಬೋರ್ಡಿನ ಅಧ್ಯಕ್ಷರಾಗಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಕೂಡ ಸನ್ಮಾನ ಮಾಡೋಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. 7ನೇ ತಾರೀಕು ಏನು ನಮ್ಮ ಬಸವ ಕಲ್ಯಾಣಲ್ಲಿ ವತನ್ ಫಂಕ್ಷನ್ ಹಾಲ್ ಮುಂಭಾಗ ಏನು ಇದು ಸೂಫಿ ಸಂತ್ ಕಾರ್ಯಕ್ರಮ ಒಂದು ನಾವು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ತಮ್ಮೆಲ್ಲರಿಗೂ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ.